2026ಕ್ಕೆ ಕಾಲಿಟ್ಟಾಗಿದೆ. 2025ರ ಸಿಹಿ ಕಹಿ ನೆನಪುಗಳ ಜೊತೆ ಹೊಸ ವರ್ಷದ ಹೊಸ ದಿನ ಶುರುವಾಗಿದೆ. ಬೆಂಗಳೂರಿನ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಈ ವರ್ಷ ಶಾಂತಿಯುತವಾಗಿ ಹೊಸ ವರ್ಷಾಚರಣೆ ನಡೆಯಿತು. ಪೊಲೀಸರ ಟೈಟ್ ಸೆಕ್ಯೂರಿಟಿ ಮಿಸುಕಾಡದಂತೆ ಮಾಡಿತು. ಅದರಲ್ಲೂ ಕೆಲವು ಕಡೆ ಸಣ್ಣ ಪುಟ್ಟ ಕಿರಿಕ್ಗಳಾಗಿವೆ. ಎಲ್ಲಿ ಆ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿ. ಶಾಂತಿಯುತವಾಗಿ ನಡೆದ ಹೊಸ ವರ್ಷಾಚರಣೆ. ಗೃಹ ಸಚಿವ ಪರಮೇಶ್ವರ್ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ. ಎರಡು 2026ರ ವರ್ಷವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಲಾಯಿತು. ನಗರದಲ್ಲಿ ವರ್ಷಾಚರಣೆಯ ಹಾಟ್ಸ್ಪಾಟ್ ಎಂದರೆ ಅದು ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್. ಆದರೆ ಈ ವರ್ಷಾಚರಣೆ ಶಾಂತಿಯುತವಾಗಿ ನಡೆದಿದೆ. ಈ ಬಾರಿ ಬೆಂಗಳೂರು ಪೊಲೀಸರು ಎಲ್ಲೂ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದೆ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ಕೆ ಪೊಲೀಸ್ ಇಲಾಖೆ ಕಳೆದ 15 ದಿನಗಳಿಂದ ತಯಾರಿ ನಡೆಸಲಾಗಿತ್ತು. ಈ ವರ್ಷ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ವೈಟ್ಫೀಲ್ಡ್, ಇಂದಿರಾನಗರ ರಸ್ತೆಗಳು ಬೆಳಕಿನಿಂದ ಪ್ರತಿ ವರ್ಷದಂತೆ ಜಗಮಗಿಸಿದವು. ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಬೆಂಗಳೂರಿನ ಎಂಜಿ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ನಲ್ಲಿ ಭಾರಿ ಜನದಟ್ಟಣೆ ಕಡಿಮೆ ಇತ್ತು. ಅಲ್ಲಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಗಲಾಟೆಗಳನ್ನು ಹೊರತುಪಡಿಸಿದರೆ ಯಾವುದೇ ದೊಡ್ಡ ಅಹಿತಕರ ಘಟನೆ ನಡೆದಿಲ್ಲ. ಪೊಲೀಸರ ಕಾರ್ಯಕ್ಕೆ ಪರಮೇಶ್ವರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಇಷ್ಟೆಲ್ಲ ಬಂದೋಬಸ್ತ್ ನಡುವೆಯೂ ಕೆಲವು ಕಡೆ ಸಣ್ಣ ಪುಟ್ಟ ಘಟನೆಗಳು ನಡೆದಿವೆ. ಎಲ್ಲೆಲ್ಲಿ ಏನಾಯಿತು ಅನ್ನೋದನ್ನ ನೋಡುವುದಾದ್ರೆ, ಸ್ಥಳ ಎಂಜಿ ರೋಡ್, ಯುವತಿಯ ವಿಚಾರಕ್ಕೆ ಗಲಾಟೆ. ಸಂಭ್ರಮ ಮುಗಿಸಿ ತೆರಳುವಾಗ ಯುವತಿಯರ ವಿಚಾರಕ್ಕೆ ಗಲಾಟೆಯಾಗಿ ಯುವಕನ ತಲೆಗೆ ಗಾಯವಾಗಿತ್ತು. ಯುವತಿಯರನ್ನ ರೇಗಿಸಿದ ಎಂಬ ಕಾರಣಕ್ಕೆ ಹೊಡೆದಾಡಿಕೊಂಡರು. ಸ್ಥಳ ಚರ್ಚ್ ಸ್ಟ್ರೀಟ್, ಪಬ್ನಲ್ಲಿ ಗಲಾಟೆ. ಚರ್ಚ್ ಸ್ಟ್ರೀಟ್ನ ಪಬ್ ಒಂದರಲ್ಲಿ ಯುವಕ ಯುವತಿಯರ ಮಧ್ಯೆ ಕಿರಿಕಾಯಿತು. ನಂತರ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಇನ್ನೊಂದು ಕಡೆ ಮಹಿಳೆಯರ ಜೊತೆ ಯುವಕರು ಅನುಚಿತ ವರ್ತನೆ ಮಾಡಿದರು. ಕಾರ್ಪೊರೇಷನ್ ಸರ್ಕಲ್, ಕಾರು ಟಚ್ ಆಗಿದ್ದಕ್ಕೆ ಗಲಾಟೆ. ಕುಡಿದ ಮತ್ತಿನಲ್ಲಿ ಕಾರು ಟಚ್ ಆಗಿದ್ದಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ. ಸ್ಥಳ ಇಂದಿರಾನಗರ, ಕುಡಿದ ಮತ್ತಿನಲ್ಲಿ ಕಿರಿಕ್. ಸೆಲೆಬ್ರೇಷನ್ಗೆ ಅಂತ ಇಂದಿರಾನಗರದ ಬಳಿ ಬಂದಿದ್ದ ವ್ಯಕ್ತಿ ಕುಡಿದು ಪೊಲೀಸರಿಗೆ ಆವಾಜ್ ಹಾಕ್ತಿದ್ದ. ಮದ್ಯಪಾನ ಮಾಡಿ ಎಗರಾಡ್ತಿದ್ದವನಿಗೆ ಇನ್ಸ್ಪೆಕ್ಟರ್ ಕಪಾಳಕ್ಕೆ ಹೊಡೆದು ಬುದ್ಧಿ ಹೇಳಿದ್ದಾರೆ. ಸ್ಥಳ ಮಲ್ಲತ್ತಳ್ಳಿ, ಕುಡಿದು ಯುವಕರ ಹೊಡೆದಾಟ. ಮಲ್ಲಥಳ್ಳಿಯ ಜಿಎಂ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕುಡಿದ ಮತ್ತಿನಲ್ಲಿ ಜಗಳ ತೆಗೆದುಕೊಂಡ ಕೆಲ ಯುವಕರು ಗಲಾಟೆಯನ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿ ನಡೆದ ಗಲಾಟೆಯಲ್ಲಿ ಮಧ್ಯಪ್ರವೇಶ ಮಾಡಿದ ಬೌನ್ಸರ್ಸ್ಗಳಿಂದಲೂ ಥಳಿತವಾಗಿದೆ. ಒಟ್ಟಾರೆ ಈ ವರ್ಷ ಜವಾಬ್ದಾರಿಯಿಂದ ಜನ ಹೊಸ ವರ್ಷ ಆಚರಿಸಿದ್ದಾರೆ. ಈ ಬಾರಿ ನಗರದಲ್ಲಿ 20,000 ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಎಲ್ಲೂ ಅಹಿತಕರ ಘಟನೆ ನಡೆಯದಂತೆ ಯಶಸ್ವಿಯಾಗಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಾಯಿತು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.